ಚಿಂಚೋಳಿ ಪಟ್ಟಣದಲ್ಲಿ ಕಾಂಗ್ರೆಸ್ ರಾಷ್ಟ್ರೀಯ ಅಧ್ಯಕ್ಷ ಹಾಗೂ ರಾಜ್ಯಸಭೆಯ ವಿರೋಧ ಪಕ್ಷದ ನಾಯಕ ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ ಅವಮಾನ ಮಾಡಲಾಗಿದೆ ಎಂದು ಆರೋಪಿಸಿ ಕಾಂಗ್ರೆಸ್ ಕಾರ್ಯಕರ್ತರು ರಸ್ತೆ ತಡೆದು ಪ್ರತಿಭಟನೆ ನಡೆಸಿದರು. ಬಿಜೆಪಿ ವಿರುದ್ಧ ಘೋಷಣೆಗಳನ್ನು ಕೂಗಿದ ಪ್ರತಿಭಟನಾಕಾರರು ಖರ್ಗೆ ಅವರಿಗೆ ಅವಮಾನ ಮಾಡಿದವರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳುವಂತೆ ಆಗ್ರಹಿಸಿದರು. 100 ವರ್ಷದ ಹಿಂದಿನ ಮಾನಸಿಕತೆಗೆ ಹೋಗಿದೆ. ಮಾರ್ಚ್ 27ರಂದು 1927ರಂದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಚೌದಾರ್ ಕೆರೆಯ ನೀರು ಕುಡಿಲಿಕ್ಕೆ, ನೀರು ಮುಟ್ಲಿಕ್ಕೆ ಹೋಗಿದ್ರು. ಆವಾಗ ಆ ಕೆರೆ ಮುಚ್ಚಟಾಯ್ತು ಅಂತ ಹೇಳಿ ಅಲ್ಲಿನ ಮನುವಾದಿಗಳು, ಮೇಲ್ಜಾತಿಯವರು 108 ಕೊಡ ಸೆಗಣಿ ಮತ್ತು ಗೋಮೂತ್ರ ಕಲಸಿ 108 ಕೊಡ ಆಕಳ ಹಿಂಡಿ ಮತ್ತು ಗೋಮೂತ್ರ ಕಲಸಿ ಆ ಕೆರೆದ ಛಲ್ತರ ವೇದ ಘೋಷಣೆದೊಂದಿಗೆ, ವೇದ ಪಠಣ ಮಾಡೋದ್ರೊಂದಿಗೆ 108 ಕೊಡ ಗಲೀಜು ಚೆಲ್ತಾರೆ. ಅದಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮುಟ್ಟಿದ್ದು ಅದು ಅಪವಿತ್ರ ಆಯ್ತು ಅಂತ ಹೇಳಿ. ಇವತ್ತು 99 ವರ್ಷ ಆಯ್ತು ಆ ಘಟನೆ ನಡೆದು. ಇವತ್ತು ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ ಮಾಡಿರ್ತಕ್ಕಂಥ ಘಟನೆ ಅದಕ್ಕೆ ಸಮಾನ ಆಗಿದೆ. ಅವರಿಗೆ ಹೆಂಡಿ ಪ್ರಿಯ ಇದೆ, ಉಚ್ಚಿ ಪ್ರಿಯ ಇದೆ, ಆದ್ರೆ ದಲಿತರು, ಹಿಂದುಳಿದವರು, ಅಲ್ಪಸಂಖ್ಯಾತರು, ಭಾರತೀಯರು ಪ್ರಿಯ ಅಲ್ಲ ಅನ್ನೋದನ್ನ ಸಾಬೀತು ಮಾಡಿದ್ದಾರೆ ಮನುವಾದಿಗಳು. ಇಂಥ ಕೊಳಕು ಮನಸ್ಥಿತಿ ಇರೋರಿಗೆ ಈ ದೇಶದಲ್ಲಿ ಸಜಾ ಆಗ್ಬೇಕು. ಸಂವಿಧಾನ ಮುಖ್ಯ, ಕಾನೂನು ಮುಖ್ಯ. ಸಂವಿಧಾನ ಕಾನೂನು ಎದುರುಗಡೆ ಒಂದಾಗಿರಬೇಕು ಅನ್ನೋದು ಇನ್ನೊಮ್ಮೆ ಅವರಿಗೆ ಕಲಿಸಬೇಕಾಗಿದೆ. ಹಾಗಾಗಿ ನಾವು ಮಾಡ್ತಕ್ಕಂಥದ್ದು ಕೇವಲ ಸಾಂಕೇತಿಕ ಹೋರಾಟ ಅಲ್ಲ. ಈ ದೇಶದಲ್ಲಿ ಮಾನವೀಯತೆ ಪ್ರಸ್ತಾಪ ಮಾಡಲಿಕ್ಕೆ, ಈ ದೇಶದಲ್ಲಿ ಸಮಾನತೆ ತರಲಿಕ್ಕೆ, ಈ ದೇಶದಲ್ಲಿ ಕೊಳಕು ಮಾನಸಿಕತೆ ಇದ್ದವರ ಮಾನಸಿಕತೆ ಬದಲಾವಣೆ ಮಾಡಲಿಕ್ಕೆ ಉಗ್ರ ಹೋರಾಟ ಇವತ್ತಿನಿಂದ ಪ್ರಾರಂಭ ಆಗಿದೆ ಅಂತ ನಾನು ತಿಳ್ಕೊತೇನೆ. ಬರೀ ಒಂದೆರಡು ಘಟನೆ ಅಲ್ಲ. ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷದ ಎಐಸಿಯ ಅಧ್ಯಕ್ಷರು ಹಾಗೂ ರಾಜ್ಯ ವಿರೋಧ ಪಕ್ಷದ ನಾಯಕರು, ಈ ಭಾಗದ ಅಭಿವೃದ್ಧಿಯ ಅಧಿಕಾರಿ ಡಾಕ್ಟರ್ ಮಲ್ಲಿಕಾರ್ಜುನ ಖರ್ಗೆ ಅವರನ್ನ ಇವತ್ತು ಉತ್ತರಾಖಂಡದಲ್ಲಿ ಏನು ರಾಮಲೀಲಾ ಮೈದಾನದಲ್ಲಿ ಅವರು ಕಾರ್ಯಕ್ರಮ ಅಟೆಂಡ್ ಮಾಡಿ ಭಾಷಣ ಮುಗಿದ ನಂತರ ಆಗಸ್ಟ್ 8ರಲ್ಲಿ ಕಾರ್ಯಕ್ರಮ ಆದ ನಂತರ ಆಗಸ್ಟ್ 10ನೇ ತಾರೀಕು ಇವತ್ತು ಆ ಜಾಗದಲ್ಲಿ ಏನು ಹಿಂದೂ ಸಂಘಟನೆಗಳು, ಏನು RS ಪರ ಮನಸ್ಥಿತಿ ಇರ್ತಕ್ಕಂಥ ಮನವಾದಿಗಳು ಇವತ್ತ ಜಾಗಕ್ಕೆ ಹೋಗಿ ಏನು ಹಿಂದೂ ವಿಧಾನದ ಪ್ರಕಾರ ಆ ಜಾಗವನ್ನ ಸ್ವಚ್ಛ ಮಾಡಿರ್ತಕ್ಕಂಥದ್ದು. ಇದು ಕೇವಲ ಡಾಕ್ಟರ್ ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರಿಗೆ ಅವಮಾನ ಮಾಡಿದ್ದಲ್ಲ, ಈ ದೇಶದಲ್ಲಿ ಇರ್ತಕ್ಕಂಥ ಎಲ್ಲ ದಲಿತರಿಗೆ ಅವಮಾನ ಮಾಡಿರ್ತಕ್ಕಂಥದ್ದು ಅಂತ ಎಲ್ಲರೂ ಕೂಡ ಅರ್ಥ ಮಾಡ್ಕೊಳ್ಬೇಕು. उस प्रोग्राम होने के बाद ये आरएसएस और बीजेपी वाले नालायक लोग वहां पे शुद्धिकरण का काम करते हैं. गंगा जल से वो मैदान को धोकर पवित्र करना चाहते हैं. ये दलित विरोधी, ये मुस्लिम विरोधी, इनको ये तक नहीं मालूम कि हमारे राष्ट्र के नेता मल्लिकार्जुन खड़गे साहब जो एक माने हुए नेता, हर जाति को लेकर चलने वाले नेता, डेवलपमेंट में टॉप वन रहने पर भी ऐसे नेता की तौहीन करते हैं, बोले तो हम खंडन भी करते हैं. क्योंकि आज 371 आज ये हॉस्पिटल अच्छे काम कर इस देश को एक नाम कमाने वाले, 9 बार MLA होकर 2 बार MP होने के बाद, राज्यसभा होने के बाद, ऐसे नेता को ये दलित, मुस्लिम, इन लोगों को डाइजेस्ट नहीं होता. हमारे बारे